ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್. ನಾನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಂತ ತುಂಬ ದಿನದಿಂದ ಟ್ರೈ ಮಾಡ್ತಿದ್ದೆ. ಆಗಿರಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಏನೋ ಒಂಥರ ಮುಜುಗರ ಆಗ್ತಿತ್ತು, ಹೆದರಿಕೆ ಆಗ್ತಿತ್ತು. ಇವತ್ತು ಏನೇ ಆಗಲಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಏನೋ ಏನಾಗಿದೆ ಅಂತ ಗೊತ್ತಿಲ್ಲ, ಆದರೂ ಸ್ವಲ್ಪ ಹೊಟ್ಟೆಗೆ ಹಾಕೋದು. ನಾನು ಇವತ್ತು ಮುರುಡೇಶ್ವರ ಬಂದಿದ್ದೀನಿ. ಮುರುಡೇಶ್ವರ ಆರೆಂಜ್ ಸಿಟಿ ಅವರಿಗೆ ತುಂಬ ಕಾಣ್ತಾ ಇದೆ ಅಲ್ಲಿ. ನೋಡಿ ಸ್ನೇಹಿತರೆ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ ನೋಡಿ, ಮುರುಡೇಶ್ವರದ ದೇವಸ್ಥಾನದ ಹತ್ತಿರ ಬಂದಿದ್ದೀವಿ. ಗೋಪುರ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ಗೋಪುರದ ಮೇಲ್ಗಡೆ ಹೋಗ್ಬೋದು, ಲಿಫ್ಟ್ ಇದೆ. ಲಿಫ್ಟ್ ಮೇಲೆ ಹೋದರೆ ಮೇಲ್ಗಡೆಯಿಂದ ಚೆನ್ನಾಗಿ ಒಳ್ಳೆ ಕಾಣುತ್ತೆ. ಸಮುದ್ರ, ಬೀಚ್ ಎಲ್ಲ ಒಳ್ಳೆ ಕಾಣುತ್ತೆ ಸ್ನೇಹಿತರೆ. ಹಾಗೆ ಪ್ರಪಂಚದ ವಿಶ್ವದಲ್ಲೇ ಅತಿ ಎತ್ತರವಾದ ಶಿವನ ಮೂರ್ತಿ ಇದೆ ಸ್ನೇಹಿತರೆ. ನೋಡಿ, ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ದೇವಸ್ಥಾನಕ್ಕೆ ಇದೇ ದಾರಿಲಿ ಹೋಗೋದು. ಗೋಪುರದ ಮಧ್ಯ ದಾರಿ ಇದೆ, ದಾರಿಲೇ ಹೋಗೋದು. ನೋಡಿ ಸ್ನೇಹಿತರೆ, ಆರೆಂಜ್ ಸಿಟಿ ಅವರದು ಮುರುಡೇಶ್ವರಕ್ಕೆ ಬಹಳ ಕೊಡುಗೆ ಇದೆ. ಅವರೇ ಕಟ್ಟಿದ್ದು ಮುರುಡೇಶ್ವರನ. ಅವರು ಮೂಲತಃವಾಗಿ ಮುರುಡೇಶ್ವರದಲ್ಲೇ ಹುಟ್ಟಿದ್ದು. ಅವ್ರದ್ದು 1928 ಆಗಸ್ಟ್ 15 ಮುರುಡೇಶ್ವರದಲ್ಲಿ ಹುಟ್ಟಿರ್ತಾರೆ. ನೋಡಿ ಸ್ನೇಹಿತರೆ, ಸಮುದ್ರ ಯಾವ ರೀತಿ ಕಾಣ್ತಾ ಇದೆ ನೋಡಿ, ಮೋಡ ಇದೆ ನೋಡಿ. ದೋಣಿಗಳೆಲ್ಲ ನಿಂತಿದೆ. ಒಂದು ಸ್ವಲ್ಪ ದೋಣಿ ಹೋಗಿದೆ ಮೀನಿಗೆ. ನೋಡಿ, ನವೀನ್ ರೆಸ್ಟೋರೆಂಟ್ ಸ್ಟಾರ್ಟ್. ಆರೆಂಜ್ ಸಿಟಿ ಮಗನ ಹೆಸರು ನವೀನ್ ಅಂತ. ನೋಡಿ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಪ್ರತಿಮೆಗಳು, ದೊಡ್ಡ ಪ್ರತಿಮೆಗಳು. ನೋಡಿ ಸ್ನೇಹಿತರೆ, ಸಮುದ್ರ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡಿ ಸ್ನೇಹಿತರೆ. ನೇತ್ರಾಣಿ ದ್ವೀಪನು ಇಲ್ಲೇ ಹತ್ರ ಆಗುತ್ತದೆ ಸ್ನೇಹಿತರೆ. ನೇತ್ರಾಣಿ ದ್ವೀಪ ನೋಡಿ ಸ್ನೇಹಿತರೆ. ನಾವು ಮುರುಡೇಶ್ವರ ಮಾರ್ಕೆಟ್ ಹತ್ರ ಬಂದಿದ್ದೀವಿ. ಮಾರ್ಕೆಟ್ ಅಂದರೆ ಮೀನು ಮಾರ್ಕೆಟು. ಅಂದರೆ ಮೀನು ಅಂದರೆ ಸಮುದ್ರದಿಂದ ಇಲ್ಲಿ ಬಂದಿರುತ್ತೆ ದೋಣಿ ಮೇಲೆ. ಇಲ್ಲಿಂದ ನಾವು ತೊಗೊಂಡು ಹೋಗ್ಬೋದು. ಹಾಗೆ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಎಕ್ಸ್ಪೋರ್ಟ್ ಅಂದರೆ ಬೇರೆ ಮಾರ್ಕೆಟ್ಗೆ ಹೋಗುತ್ತೆ. ಲಾರಿ ಮತ್ತು ಟಾಟಾ AC ಅಂತ, ಬೊಲೆರೋ ಈ ಥರ ಗಾಡಿ ಮೇಲೆ ಸಣ್ಣ ಮಾರ್ಕೆಟ್ಗೆ ಹೋಗುತ್ತೆ ಮೀನು. ಇವಾಗ ಬಂದಿದೆ ನೋಡಿ, ಮೀನು ಬಂದಿದೆ ಈಗ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನೀವು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮತ್ತೆ ಒಳ್ಳೊಳ್ಳೆ ವೀಡಿಯೋನ ಮಾಡಬೇಕು, ಒಳ್ಳೇದು ಇದರಲ್ಲಿ ತೆಗಿಬೇಕು ಅಂತ ನನಗನ್ಸುತ್ತೆ. ನಾನು ಸ್ವಲ್ಪ ಪ್ರೋತ್ಸಾಹ ಕೊಟ್ಟ ಹಾಗೆ ಆಗುತ್ತೆ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತು ಲೈಕ್ ಮಾಡಿದರೆ. ಅಂದರೆ ಯಾಕಂದರೆ ನನಗೆ ಗೊತ್ತಿಲ್ಲ ಯೂಟ್ಯೂಬ್ ಬಗ್ಗೆ, ಇವಾಗ ಕಲಿತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಮೀನೆಲ್ಲ ಬಲೆಯಿಂದ ಮೀನು ತೆಗಿತಿದ್ದಾರೆ.
ನೋಡಿ ಏನು ಜಾಸ್ತಿ ಹಾಕಿದ್ರು. ನನಗೆ ಏನು ಮಾತಾಡಬೇಕು ಏನು ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ನೀವು ನಮಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟಿದ್ರೆ ಮತ್ತು ಮುಂದೆ ಸಹ ಸ್ವಲ್ಪ ಇಂಪ್ರೂವ್ ಆಗ್ತೀವಿ. ನೋಡಿ ಸ್ನೇಹಿತರೆ, ಮೀನು ದೋಣಿ ಬರ್ತಾ ಇದೆ ಈಗ. ದೋಣಿ ಅಂದರೆ ಮುಂದುಗಡೆ ಹಾಕ್ತಿದ್ದಾರೆ ಈಗ. ಮೀನು ತುಂಬ ಬಂದಿದೆ ಈಗ. ಇದೇ ಈ ದೋಣಿಗಳು ಬರುತ್ತೆ. ಒಂದು ಪಿಕಪ್ ದೋಣಿ ಇದೆ. ಈ ಟೈಮ್ ಆಗಿಲ್ಲ, ಈಗ ಬರುತ್ತೆ ದೋಣಿ. ಇವಾಗ 100 ರೂಪಾಯಿಗೆ 10-12 ಬಾಂಗ್ಡ ಕೊಡ್ತಿದ್ದಾರೆ ನೋಡಿ ಶಿವನ ಇತ್ತು. ಮತ್ತು ಸ್ವಲ್ಪ ಲೇಟ್ ಆದರೆ ಮತ್ತು 1 ಗಂಟೆ ಲೇಟ್ ಆದರೆ 100 ರೂಪಾಯಿಗೆ 25-30 ಬಾಂಗ್ಡ